ಸರ್ ಈಗ ಜಲ್ವಾ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ, ಅದ್ರ ಬಗ್ಗೆ ಹೇಳಿ ಸರ್, ನಿಮ್ಗೆ ಎಷ್ಟು ಖುಷಿ ಇದೆ? ನಾವು ಅದ್ರ ಬಗ್ಗೆ ಹೇಳಂಗಿಲ್ಲ, ತುಂಬ ಅಂದರೆ ತುಂಬ ಖುಷಿ ಇದೆ. ಇದಕ್ಕೆ ಮುಂಚೆ 2-3 ಕಡೆ ಬೇರೆ ಎತ್ತು ತಂದಿದ್ವಿ, ಒಟ್ಟಿಗೆ 5 ಎತ್ತು ತಂದಿದ್ವಿ ಮುಂಚೆ. ಅಷ್ಟು ನಮ್ಮನ್ನು ಯಾರೋ ಇದು ಮಾಡ್ತಾ ಇರಲಿಲ್ಲ, ಗುರುತಿಸ್ತಾ ಇರಲಿಲ್ಲ. ಅದಾದಮೇಲೆ ಜಲ್ವನ್ ತರ್ತೀವಿ, ಫಸ್ಟ್ನೇ ಪಿಚ್ಚಿಗೆ ಪಾಯಿಂಟ್ ಗಾಡಿಗೆ ನಮ್ಮ ಎತ್ತಿನ ಜೊತೆನೇ ಹಾಕ್ತೀವಿ. ಬಟ್ ಅದು ಬರೋಕ್ಕಾಗಲ್ಲ, ಇದ್ರ ಜೊತೆ ಇದ್ರ ಸ್ಪೀಡ್ ಮಾಡೋಕ್ಕಾಗಲ್ಲ. ಒಂಥರ ರಾಕೆಟ್ ಅಂತ ಹೇಳ್ಬೋದು, ಬಿಟ್ಟರೆ ಹೋಗುತ್ತಲ್ಲ. ಇದ್ರ ಹೆಸರೇ ಅದು, ಮಹಾರಾಷ್ಟ್ರ ರಾಕೆಟ್ ಅಂತ. ಲೂನಾವಾಲಾ ರಾಕೆಟ್ ಜಲ್ವಾ ಅಂತಲೇ ಅಲ್ಲಿ ಹೆಸರು. ಅವರು ಕೊಡೋಕ್ಕೆ ರೆಡಿ ಇರಲಿಲ್ಲ, ಏನೋ ಬೇಕೇ ಬೇಕು ಅಂತ. ತುಂಬ ಜನ ನಮ್ಮ ಸೈಡವರು ಹೋಗಿ ಕೇಳಿದ್ದಾರೆ. ಆಮೇಲೆ ನಾವು ಸಾಕೋದಕ್ಕೆ ಸರ್ ಸಾಕಬೇಕು ಹಂಗೆ ಹಿಂಗೆ ಅಂದಾಗ ಕೊಟ್ಟರು. ಹಂಗಾಗಿ ಇದು ತಗೊಬಂದು ಸಾಕಿದ್ವಿ. ತುಂಬ ಅಂದರೆ ತುಂಬ ಒಳ್ಳೆ ನೇಮ್ ಮಾಡಿಕೊಡ್ತು ನಮಗೆ. ನೇಮ್ ಅಂದರೆ ಎಲ್ಲೋದ್ರೂ ಒಳ್ಳೆ ಇದ್ರದ್ದು ನಮ್ಮ ಇದಕ್ಕೆ ಒಳ್ಳೆ ನೇಮ್ ಇತ್ತು. ಈ ಕ್ರಿಕೆಟಲ್ಲಾಗಲಿ ಇದರಲ್ಲಾಗಲಿ. ರೇಸಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ, ಇಲ್ಲೇ ನಮ್ಮ ಪಕ್ಕದಲ್ಲಿ ಹೆಗ್ಡಳ್ಳಿ ಅಂತ ಇದೆ, ಅಲ್ಲಿಗೆ ರೇಸ್ಗೆ ಒಂದು 3 ಎತ್ತು ಹಾಕಿದ್ವಿ. ನಮ್ಮ 3 ಜೊತೆ ಎತ್ತು ಹಾಕಿರ್ತೀವಿ, 3 ಸೋತೋಗೋದು. ನಮ್ಮ ತಾಯಿಯವರು ನೈಟೆಲ್ಲ ಕಾಯ್ತಾ ಇರ್ತಾರೆ, ಏನೋ ಒಂದು ಗೆಲ್ಬೋದು ಏನೋ ಅಂತ ಕಾಯ್ತಾ ಇರ್ತಾರೆ, ಗೆಲ್ಲಲ್ಲ. ಆ ಟೈಮಲ್ಲಿ ಬೇರೆ ಹುಡುಗರು ಮಹಾರಾಷ್ಟ್ರದಿಂದ ಎತ್ತಂದಿರೋ ಅಂಥ ಹುಡುಗರು ಹೇಳ್ತಾರೆ, ಈ ಥರ ಇಲ್ಲೆಲ್ಲ ಈ ಎತ್ತಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ, ಮಹಾರಾಷ್ಟ್ರದಿಂದ ತರಬೇಕು ಹಂಗೆ. ಅದಾಗಿ ಒಂದೇ ವಾರಕ್ಕೆ ನೈಟೇ ಹೋಗ್ತೀವಿ ಮಹಾರಾಷ್ಟ್ರಕ್ಕೆ. ಹೋದಾಗ ಈ ಎತ್ತಿಗೆ ಅಂತ ಹೋಗಲ್ಲ, ಬೇರೆ ಒಂದು ಎತ್ತಿಗೆ ಅಂತ ಹೋಗ್ತೀವಿ. 3 ಗಂಟೆ ರಾತ್ರಿಗೆ ಕರೆಕ್ಟಾಗಿ ಮಹಾರಾಷ್ಟ್ರ ಲೋನಾವಾಲಾ ಅಂತಲೇ ಏನೋ ಅದು ಸಿಟಿ, ಅಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಾಗ ಅವ್ರು ಆವಾಗಲೇ ಬಂದು ತೋರಿಸ್ತಾರೆ. 3 ಗಂಟೆ ರಾತ್ರಿಯಲ್ಲೇ ಬಿಟ್ಟು ನೋಡ್ತೀವಿ ಇದನ್ನು. ಬಟ್ ಆಚೆ ಕಟ್ಟಾಕಿರ್ತಾರೆ ಮಾಮೂಲಿ ಓಪನ್ ಪ್ಲೇಸಲ್ಲಿ. ಅದಾದಮೇಲೆ ನಮಗೆ ಅಷ್ಟು ಲೈಕ್ ಆಗಲ್ಲ. 3 ಗಂಟೆ ರಾತ್ರಿಗೆ ಇನ್ನೊಂದು ಜೊತೆ ಜೋಡಿ ಮಾಡಿ ಬಿಡ್ತಾ ಇಲ್ಲ. ಮನೆ ಮುಂದೆ ಕಟ್ಟಾಕಿದ್ರು, ಮನೆ ಮುಂದೆ ಕಟ್ಟಿದ್ದಾಗ ಹೋಗಿ ನೋಡ್ತೀನಿ, ಅಷ್ಟು ಲೈಕ್ ಆಗಲ್ಲ. ತುಂಬ ಕಲರ್ ಡಿಮ್ ಆಗಿತ್ತು ಇದು, ಲೈಕ್ ಆಗಲಿಲ್ಲ. ಲೈಕ್ ಆಗದೆ ಇದ್ದಾಗ ಬೇರೆ ಎತ್ತುಗಳು ತೋರಿಸಿದ್ರು. ಒಂದು ದೊಡ್ಡ ಎತ್ತು ತೋರಿಸ್ತಾರೆ. ನಮ್ಮ ಹುಡುಗರು ಮುಂಚೆನೇ ಹೇಳ್ದಂಗೆ ಅಣ್ಣ ಅದು ಎತ್ತು ಇದ್ದರೆ ಸೈಜ್ ಇರಬೇಕು ಹಂಗೆ ಹಿಂಗೆ ಅಂತ ಮಾತಾಡಿದ್ರಲ್ಲ. ಆ ಲೆಕ್ಕದಲ್ಲಿ ನಾವು ಥಿಂಕ್ ಮಾಡ್ತಾ ಇದ್ದಾಗ ಇದನ್ನು ಸ್ವಲ್ಪ ನೋಡೋಣ, ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ. ಅದಾದಮೇಲೆ ಒಂದು ಸಲ ಅಡ್ವಾನ್ಸ್ ಕಳಿಸ್ಬಿಟ್ಟು ನಮ್ಮ ಹುಡುಗರೇ ಹೋಗಿ ತಗೊಂಬರ್ತಾರೆ. ತಗೊಬಂದು ಒಂದು ಫಸ್ಟ್ನೇ ಪಿಚ್ಚಿಗೆ ಪಾಯಿಂಟ್ ಗಾಡಿಗೆ ಹಾಕ್ತೀವಿ, ಅಲ್ಲ ಜೋಡಿ ಗಾಡಿಗೆ. ಬೆಂಗಳೂರಲ್ಲಿ ಫಸ್ಟ್ ಪ್ರೈಸ್ ಮಾಡಿರೋಂಥ ಎತ್ತಿಗೆ ಹಾಕ್ತೀವಿ. ಅದಕ್ಕಿಂತ ಸ್ಪೀಡ್ ಮಾಡುತ್ತೆ, ಅವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಹೋಗುತ್ತೆ ಅಂತ. ಅದಾದಮೇಲೆ ಎಲ್ಲ ನಡೆದಿದ್ದೆಲ್ಲ ಬರೀ ಇತಿಹಾಸನೇ. ಇದು ಸೋಲ್ಲಿ ಇತಿಹಾಸನೇ, ಗೆದ್ರೂ ಇತಿಹಾಸನೇ. ಇದು ನಮಗೆ ಅಲ್ಲಿ 370ಕ್ಕೆ ಕ್ಯಾಶು, 30,000 ಖರ್ಚು ಬಂತು. 30, 35, 45 ಬಂತು ಖರ್ಚು. ನಾವು ಹೋಗಿದ್ದು ಅಲ್ದಲೇ ಸಪ್ರೇಟ್ ಗಾಡಿಗೆ ಮಾತ್ರನೇ ಅಷ್ಟು ಖರ್ಚು ಬಂತು. ಸರ್ ಈಗ ಮುಂಚೆ ಆದರೆ ನೀವು ಬೇರೆ ಒಂದು ಕೇಳ್ತಾ ಇದ್ರಿ, ಸಿಂಗಲ್ ಒಂದು ಕೊಡಿ ನಾವೊಂದು ಹೆಸರು ಮಾಡ್ತೀವಿ ಪಿಚ್ಚಲ್ಲಿ ಅಂತ, ಯಾರು ಕೊಡ್ತಿರ್ಲಿಲ್ಲ. ಈಗ ಹೆಸರಾಗಿದೆ, ಈಗ ಯಾವ ರೀತಿ ಇದೆ ನಿಮ್ಮದು? ಕೇಳ್ದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ನಾವು. ಆಮೇಲೆ ಯಾವುದನ್ನ ಹುಡಿಕೊಂಡು ಹೋಗಿ ಯಾವ ಎತ್ತಿಗೂ ಹಾಕಿಲ್ಲ, ಟಾಪ್ ಎತ್ತು ಅನ್ನೋದಕ್ಕೆ ಯಾವುದಕ್ಕೂ ಹಾಕಿಲ್ಲ. ನಮಗೆ ಇದ್ರ ಜೊತೆ ಹೋಗದೇ ಇದ್ದಾಗ ಮಾತ್ರ ಒಂದು ಎತ್ತು ಕೇಳಿದ್ವಿ, ಕಲ್ಕಿ ಅಂದ್ಬಿಟ್ಟು ಎತ್ತು. ಇದನ್ನು ಹಾಕಿದಾಗ ಆ ಜಾಗದಲ್ಲಿ 15, 16, 17 ಪಾಯಿಂಟ್ಗೇನೋ ಪಾಯಿಂಟ್ ಗಾಡೀಲಿ ನಿಂತಿರುತ್ತೆ. ಆ ಟೈಮಲ್ಲಿ 14ನೇ ಇದಾಗುತ್ತೆ, 14.25ಕ್ಕೇನೋ ಫಸ್ಟ್ ಪ್ರೈಸು. ಅದು ಒಂದು ಎತ್ತನ್ನು ಮಾತ್ರ ನಾವು ಬೇಡಿಕೆ ಇಟ್ಟು ಕೇಳಿದ್ದೀವಿ. ಅದು ಬಿಟ್ಟರೆ ಅವರು ಜೋಡಿ ಗಾಡಿಗೆ ಇದು ಮಾಡಲಿಲ್ಲ. ಪಾಯಿಂಟ್ ಗಾಡೀಲಿ ಇದನ್ನು ಹಾಕಿದಾಗ ಒಂದು ದಿವಸನೂ ಮಿಸ್ ಆಗಿಲ್ಲ. ಒಂದೇ ದಿವಸ ಜೋಡಿ ಗಾಡಿ ಆಡಿ 4ನೇ ಪ್ರೈಸು. ಅವತ್ತು ಬೆಳಗ್ಗೆನೇ ಮತ್ತೆ ಪಾಯಿಂಟ್ ಗಾಡಿಗೆ ಹಾಕ್ತೀವಿ, ಆವಾಗಲೂ 4ನೇ ಪ್ರೈಸ್ ಹೊಡಿಯುತ್ತೆ. ಒಂದೇ ದಿವಸ 2 ಪ್ರೈಸ್ ಹೊಡಿಯುತ್ತೆ. ಪಾಯಿಂಟ್ ಗಾಡಿಲೂ ಪ್ರೈಸು, ಜೋಡಿ ಗಾಡಿಲೂ ಪ್ರೈಸ್ ಮಾಡೋದು, ಅಷ್ಟು ಕೆಪಾಸಿಟಿ ಇದಕ್ಕೆ. ಹೌದು ಹೌದು. ಹಾಂ ಜಲ್ವಾ, ಹೌದು ಹೌದು. ಇವತ್ತಿಗೂ ಹೇಳ್ತಾರೆ, ಇಲ್ಲಿಂದ ಫೋನ್ ಮಾಡಿದವರೆಲ್ಲ ಕೇಳ್ತಾರಂತೆ, ನಮಗೆ ಗೊತ್ತಿಲ್ಲ. ಆ ಸ್ಪೀಡ್ ಎತ್ತಿದ್ರೆ ಹೇಳಿ ಅಂತ ಕೇಳ್ತಾರಂತೆ ಅಲ್ಲಿ ಅವ್ರು ನಮಗೆ ಕೊಡಿಸಿದವರು ಅವ್ರನ್ನ. ಅದು ನಮಗೂ ಗೊತ್ತಿಲ್ಲ, ಅವ್ರು ಹೇಳ್ತಾರೋ ಏನೋ, ಬಟ್ ಕೇಳ್ತಾರಂತೆ. ಅಷ್ಟು ಸ್ಪೀಡು, ಒಂದು ರಾಕೆಟ್ ಅಂತಲೇ ಹೇಳ್ಬೋದು, ಅಷ್ಟು ಸ್ಪೀಡ್ ಇದೆ. ಇವಾಗ ಇದು ಇಷ್ಟು ಸ್ಪೀಡ್ ಇದೆ ಅಂದರೆ ಇದ್ರ ಜೊತೆ ಇನ್ನೊಂದು ಸ್ಪೀಡ್ ಇರೋದೇ ಬೇಕು. ಹೌದು, ಸೆಟ್ ಆಗಿಲ್ಲ. ನಾವು ಹೆಚ್ಚು ಕಡಿಮೆ ಒಂದು 15 ಎತ್ತನೇ ಇವತ್ತು ಒಳ್ಳೊಳ್ಳೆ ಎತ್ತುಗಳೇ ಅವು. ಪಾಪ ಹೇಳಂಗಿಲ್ಲ ಅವ್ರ ಬಗ್ಗೆ, ಒಳ್ಳೊಳ್ಳೆ ಪ್ರೈಸ್ ಮಾಡಿರೋ ಅಂಥ ಎತ್ತುಗಳೇನೆ. ಅವನ್ನೆಲ್ಲ ಹಾಕಿ ನೋಡಿದ್ದೀವಿ, ಇದಕ್ಕೆ ಸೆಟ್ ಆಗ್ತಾನೆ ಇರಲಿಲ್ಲ. ಕಲ್ಕಿ ಅಂತ ಹಾಕಿದ್ದೀವಿ, ಕದರ್ ಎತ್ತು ಹಾಕಿದ್ದೀವಿ, ಆಮೇಲೆ ಕರ್ಣ ಬೆಂಗಳೂರಲ್ಲಿ ಪ್ರೈಸ್ ಆಗಿದ್ದು ಕರ್ಣನ ಹಾಕಿದ್ದೀವಿ, ಹೆಬ್ಬುಲಿ ಹಾಕಿದ್ದೀವಿ, ಆಮೇಲೆ ಬೇರೆ ವಂಶಿ ಅಂತ ಎತ್ತಿದೆ ಅದನ್ನು ಹಾಕಿದ್ದೀವಿ, ಜಾಕಿ ಅಂತ ಹಾಕಿದ್ದೀವಿ, ಮಿನಿ ಐರಾವತ ಅಂತ ಎತ್ತು. ಇವತ್ತಿಗೆ ಏನೇನು ಎತ್ತುಗಳಿದ್ದಾವೆ ಎಲ್ಲನೂ ಹಾಕಿದ್ವಿ. ಆಮೇಲೆ ನಮ್ಮ ಮಣಿ ಎತ್ತು ಹಾಕಿದ್ದೀವಿ, ರಾಬರ್ಟ್ ಅಂತ. ಬಟ್ ಪ್ರೈಸ್ ಆಯ್ತಲ್ವ, ಅದು ನಮಗೆ 3rd ಪ್ಲೇಸ್ ಆಯಿತು. ಇಲ್ಲೇ ಸಾಲಿ ಇದ್ರದ್ದು ಹೊಳೆನರಸೀಪುರ ರಾಬರ್ಟ್ ಅಂತ ಎತ್ತಿದೆ, ಅದನ್ನು ಇದ್ರ ಜೊತೆ ಹಾಕಿದ್ದೀವಿ. ಕೊಯ್ಲಿ ಅಂತ ಒಂದು ಎತ್ತು ಬೆಂಗಳೂರಲ್ಲಿ 4ನೇ ಪ್ರೈಸ್ ಆಗಿರುತ್ತೆ, 3rd ಪ್ಲೇಸ್ ಅದು. ಆ ಎತ್ತನ್ನೂ ಹಾಕಿದ್ವಿ. ಮಹಾರಾಷ್ಟ್ರ ಡಾನ್ ಅಂತ ಇತ್ತು, ಆ ಎತ್ತನ್ನೂ ಹಾಕಿದ್ವಿ ಇದ್ರ ಜೊತೆ.
ಆಮೇಲೆ ದೊಡ್ಡಮ್ಮ ಎತ್ತು ಹಾಕಿದ್ದೀವಿ, ಮಹಾರಾಜನ ಹಾಕಿದ್ದೀವಿ. ಮಹಾರಾಜನ ಇದನ್ನ ಹಾಕಿದಾಗ ಅವಳಿ ಜವಳಿ ಥರ ಕಾಣವು, ಕಂಡಿಡಿಯೋಕೆ ಹಾಕ್ತಾ ಇರಲಿಲ್ಲ ಯಾರಿಗೂ. ಅವಳಿ ಜವಳಿ ಅಂದ್ರೆ ಯಾವ್ದಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಅವಳಿ ಜವಳಿ ಥರ ಕಾಣ್ತಾ ಇದ್ದು. ನಾನ ಅನ್ನಂಗೆ ಹೋಗ್ತಾ ಇದ್ದು. ಸಖತ್ ಅಂದರೆ ಸಖತ್ ಬಿಡು. ಅವತ್ತು ಫಸ್ಟ್ ಪ್ರೈಸ್ ಆಗುತ್ತೆ ನಮ್ಮದು ಚಿಕ್ಕ ಮಧುರೆ ಅಂತ ಬೆಂಗಳೂರು ಹತ್ರ. ಅಲ್ಲಿ ಅದೇ ಇದಾದಮೇಲೆ ಕ್ಯಾತನ್ಬೀಡು ಅವ್ರದ್ದು ಯಾವುದು ಮಹಾರಾಜ ಎತ್ತೂರು ಕ್ಯಾತನ್ಬೀಡು, ಅಲ್ಲೇ ಮತ್ತೆ ರೇಸ್ ಇಡಿಸ್ತಾರೆ. ಬರೀ ಗೂಳಿಗೆ ಗೂಳಿ ಇಲ್ಲ ಕಿಲ್ಲಾರಿ ಇಲ್ಲ ಹಳ್ಳಿಕಾರ ಆ ಥರ ಗೂಳಿ ಒಳಗಡೆನೂ 3ನೇ ಪ್ರೈಸ್ ಆಗುತ್ತೆ. 2 ಜೋಡಿ ಗೂಳಿ ಕಟ್ಬೋದು ಅಂಥ ಜಾಗದಲ್ಲೂ 3ನೇ ಪ್ರೈಸ್ ಆಗುತ್ತೆ. ಟೋಟಲ್ ಎಷ್ಟು ಪ್ರೈಸ್ ತಂದಿದೆ ಸರ್ ಇದು? ಇದು ಸುಮಾರು ಪ್ರೈಸ್ ಮಾಡಿದೆ. ಎಲ್ಲನೂ ಪಿನ್ನು ಒಂದೊಂದು ರೇಸ್ಗೆ ಹೋಗಿದ್ದು ಖರ್ಚಾಗಿರ್ಬೋದು, ಅದು ಪ್ರೈಸ್ ಮಾಡಿರೋದಾಗಿರ್ಬೋದು, ಎಷ್ಟು ರೌಂಡ್ ಗೆದ್ದೈತೆ, ಎಷ್ಟು ರೌಂಡ್ ಸೋತೈತೆ, ಎಲ್ಲ ಪ್ರತಿಯೊಂದು ಬರೆದಿಟ್ಟಿದ್ದೀವಿ. ಒಂದು 15 ಪ್ರೈಸ್ ಮೇಲೆ ಮಾಡಿಕೊಟ್ಟಿದ್ದೆ ನಾನು. ಅಂದರೆ ಈಗ ಬೆಲೆ ಕಟ್ಟಲಾಗದ ಮುತ್ತು ಅಂತಲೇ ಹೇಳ್ಬೋದು. ಹೌದು. ಬಂದೇನು ಜಾಸ್ತಿ ದಿವಸ ಆಗಿಲ್ಲ ಇದು ನಮ್ಮ ಹತ್ರ, ತುಂಬ ಕಮ್ಮಿ ದಿವಸನೇ ಆಗಿರೋದು. ಆಮೇಲೆ ಭಾಳ ಅಂದರೆ ಭಾಳ ಸೂಕ್ಷ್ಮ. ಒಬ್ಬ ಮನುಷ್ಯನಿಗೆ ಏನು ಟೈಲೆಂಟ್ ಇರುತ್ತೆ ಆ ಟೈಲೆಂಟ್ ಇದ್ರದ್ದು, ಅಷ್ಟು ಸೂಕ್ಷ್ಮವಾಗಿ ಇರುತ್ತೆ ಇದು. ಗಾಡಿ ಕಟ್ಟೋ ಟೈಮಲ್ಲಿ ಏನೋ ಸಮಸ್ಯೆ ಮಾಡುತ್ತಾ? ಏನೂ ಸಮಸ್ಯೆ ಮಾಡಲ್ಲ, ಹೊಡೆಯಂಗಿಲ್ಲ ಅಷ್ಟೇ. ಆಚೆ ಕಡೆ ಏನಾದ್ರು ಏಟ್ ಹೊಡೆದ್ರೆ ಒಂದು ಸ್ವಲ್ಪ ಇದು ಮಾಡುತ್ತೆ. ಏನು ಮಾಡಲಿಲ್ಲ ಅಂದರೆ ಮಗು ಥರ ಸುಮ್ಮನೆ ಬಂದು ನಿಂತ್ಕೊಳ್ಳುತ್ತೆ. ಯಾವುದೇ ಥರ ತೊಂದರೆ ಕೊಡಲ್ಲ. ಬೇರೆ ಎತ್ತು ಗಲಾಟೆ ಇದ್ರ ಜೊತೆಗೆ ಹಾಕಿರೋ ಸುಮಾರು ಒಂದು 4-5 ಎತ್ತು ಗಲಾಟೆ ಅಂತ ಎತ್ತನ್ನೇ ಹಾಕಿದ್ದೀವಿ, ಬಟ್ ಏನೂ ತೊಂದರೆ ಮಾಡಲ್ಲ ಇದು. ಇವಾಗ ರೇಸಿಗೆ ಹೋಗೋಕೆ ಮುಂಚೆ ಸರ್ ಯಾವ ರೀತಿ ರೆಡಿ ಆಗ್ತವೆ? ಇವೇ ಒಂದು ಮೈಂಡಲ್ಲಿ ಯಾವ ರೀತಿ ಫಿಕ್ಸ್ ಆಗ್ತವೆ ಅಂತ? ಅದೇ ಇಲ್ಲಿ ತಂದು ಕಟ್ತೀವಿ, ಕಟ್ಟಿ ಪೂಜೆ ಮಾಡ್ತೀವಿ. ಪೂಜೆ ಮಾಡ್ಕೊಂಡು ಹೋದ್ರೂ ಅವಕ್ಕೆ ಬೇರೆ ಥರ ಏನು ಹೊಸ ಪ್ರಿಪ್ರೇಷನ್ ಮಾಡಲ್ಲ. ಇವಾಗ ಒಂದೊಂದು ಮುಂಚೆನೇ ಒಂದು ವಾರದಿಂದ ರೆಡಿ ಮಾಡೋ ಥರ, ರೇಸ್ ಇದೆ ಅಂದ್ರೆ ಒಂದು ವಾರ ರೆಡಿ ಮಾಡ್ತಾರಲ್ಲ ಆ ಥರ ಏನೂ ನಾವು ಮಾಡಲ್ಲ. ಪ್ರತಿದಿನ ಏನು ಮಾಡ್ತೀವಿ ಅದನ್ನೇ ಮಾಡೋದು ಇದಕ್ಕೆ. ಆಮೇಲೆ ಮಾಮೂಲಿ ನಮಗೆ ಇಷ್ಟ ಆದಾಗ ಬಂದು ಮಾತಾಡಿಸ್ತೀವಿ. ಹುಡುಗರಾಗ್ಬೋದು, ಹಿಂಗೆ ಜಾಸ್ತಿ ಹುಡುಗರು ಬರ್ತಾರೆ, ಮಾತಾಡೋದಾಗ್ಬೋದು. ಈ ಥರ ಎಲ್ಲ ಇದಾಗಿರೋದ್ರಿಂದ ಅದಕ್ಕೇನು ಅನಿಸಲ್ಲ. ಅವಕ್ಕೆ ಅನಿಸುತ್ತೆ, ನನಗೆ ಗೊತ್ತಿದ್ದಂಗೆ ಅವಕ್ಕೇನು ನಮ್ಮ ಇಲ್ಲಿಂದ ಇದು ರೇಸ್ಗೆ ಕರ್ಕೊಯ್ತಾರೆ ಅಂತ. ಬೇರೆ ಹಿಂಗೆ ನಾವು ಒಂದೊಂದು ಸಲ ಸುಮ್ಮನೆ ಇಷ್ಟ ಆದಾಗ ಆಚೆ ಕಡೆ ತಿರ್ಗಾಡ್ಸ್ಕೊಬರೋದು, ಗಾಡಿ ತುಂಬ್ಕೊಂಡು ಕರ್ಕೊಂಡು ಹೋಗ್ತೀವಿ. ಆ ಲೆಕ್ಕದಲ್ಲಿ ಅವಕ್ಕೆ ಆ ಥರ ಏನು ಫೀಲ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಈಗ ದೇವಸ್ಥಾನ ಅಥವಾ ಬೇರೆ ಏನಾದ್ರು ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್? ಇಲ್ಲ ಆ ಥರ ಎಲ್ಲೂ ಕರ್ಕೊಂಡು ಹೋಗಲ್ಲ. ಫಂಕ್ಷನ್ಗೆಲ್ಲ ಕರ್ಕೊಂಡು ಹೋಗಲ್ಲ. ಮಾಮೂಲಿ ನಮಗೇನಾದ್ರು ಇಷ್ಟ ಆಯಿತು ಅಲ್ಲೆಲ್ಲ ಇದ್ದಾಗ ಬನ್ನಿ ಅಂದಾಗ ಕರೆದಾಗ ಹೋಗ್ತೀವಿ, ಅಷ್ಟು ಬಿಟ್ಟರೆ ದೇವಸ್ಥಾನ ಆ ಥರದಕ್ಕೇನು ಹೋಗಲ್ಲ. ಇಲ್ಲ ಡಾಕ್ಟರ್ ಎಲ್ಲ ಯಾವ ಥರ ಇದಕ್ಕೆಲ್ಲ ನೋಡ್ಕೊಳ್ಳೋದು ಫೇಮಸ್? ನಮ್ಮ ಇಲ್ಲೇ ಗೊತ್ತಿರೋ ಅಂಥವ್ರು ಇದ್ದಾರೆ. ನಮ್ಮ ಅರ್ಕಲ್ ರೋಡಲ್ಲೇ ಸರ್ಜನ್ ಇದ್ದಾರೆ. ನಮ್ಮ ಹುಲಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರು ಇದ್ದಾರೆ. ಒಬ್ರು ಸರ್ಜನ್ ಅಂತ ಚೇತನ್ ಅಂದ್ಬಿಟ್ಟಿದ್ದಾರೆ. ಅವರೆಲ್ಲ ಬರ್ತಾರೆ, ಬಂದಾಗೆಲ್ಲ ನೀಟಾಗಿ ನೋಡ್ಕೊಂಡು ಮಾಡಿ ಹೋಗ್ತಾರೆ. ಟ್ರೀಟ್ಮೆಂಟ್ ಮಾಡಿಸ್ತೀವಿ. ವೀಕ್ಲಿ ಒನ್ಸು ಮಿಸ್ ಇಲ್ಲ, ಕರೆಸ್ತೀವಿ. ವೀಕ್ಲಿ ಒನ್ಸು ಇರಲಿ, ಪ್ರಾಬ್ಲಮ್ ಇರಲಿ ಬಿಡಲಿ, ಬಂದು ಚೆಕಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಬಂದು ನೋಡ್ಕೊಂಡು ಹೋಗ್ತಾರೆ. ಈಗ ನೀವು ಬೆಂಗಳೂರಲ್ಲಿ ಇರ್ತೀರಾ? ಹಾಂ. ಇಲ್ಲಿ ಬರ್ಬೇಕಂದ್ರೆ ಯಾವಾಗ ಬರ್ತೀರಾ? ಮತ್ತೆ ಎಷ್ಟು ಮಿಸ್ ಮಾಡ್ಕೊತಿರ್ತೀರಾ ಇವನ್ನೆಲ್ಲ? ತುಂಬ ಮಿಸ್ ಆಗ್ತಾ ಇರ್ತೀವಿ. ಬಟ್ ಇವೆಲ್ಲ ಪ್ರೈಸು ಹೊಡೆಯೋ ಟೈಮಲ್ಲಿ ಎಷ್ಟೋ ದಿನ ಅದೇನೋ ಒಂದು ಡ್ರೀಮ್ ಅಂತಾರೆ ನೋಡಿ, ಎಷ್ಟೋ ದಿನ ನಿದ್ದೆಗಳೇ ಬರಲ್ಲ. ಸುಮ್ಮನೆ ಇದು ಸಿಗಲ್ಲ, ಗೆಲುವು ಸಿಗಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ ಹೋಗ್ಬಿಟ್ಟು ಇವತ್ತು ಕಟ್ಬಿಟ್ಟು ನಾಳೆ ಹೊಡೆಯೋದು ಅಂದರೆ ಗೆಲುವು ಸಿಗಲ್ಲ. ನಾಳೆ ಎಲ್ಲೋ ಒಂದು ಕಡೆ ರೇಸ್ ಇದೆ ಅಂದಾಗ 1-2 ದಿವಸ ನಿದ್ದೆನೇ ಬರೋಲ್ಲ. ಹೊಡಿಲೇಬೇಕು, ಏನು ಯಾವ ಥರ ಯಾವ್ಯಾವ ಜೋಡಿ ಮಾಡಬೇಕು, ಏನು ಕತೆ ಅಂತ ಗೆಲುವು ಬೇಕು ಅಂದಾಗ ಹಗಲು ರಾತ್ರಿ ನಿದ್ದೆ ಮಾಡಬಾರ್ದು ಅಂತಾರಲ್ಲ ಆ ಥರ. ಆ ಲೆಕ್ಕದಲ್ಲಿ ಇದು ಮಾಡ್ತೀವಿ. ಆಮೇಲೆ ಹೋಗ್ತೀವಿ, ರೇಸ್ಗೆ ಹೋಗ್ತೀವಿ. ನಾವು ರೇಸ್ಗೆ ಹೋದಾಗ ಎಷ್ಟೋ ಸಲ ಪ್ಲೇಸು, ಅದು ಯಾವ ಪ್ಲೇಸ್ ಅಂತಲೇ ಗೊತ್ತಿಲ್ಲ, ಗುಡ್ ಪ್ಲೇಸೋ ಬ್ಯಾಡ್ ಪ್ಲೇಸೋ, ಅಲ್ಲಿ ಕಟ್ಟಾಕೊಂಡು ಅಲ್ಲೇ ಮಲಗಬೇಕು, ಕಾರಲ್ಲೇ ಮಲಗಬೇಕು. ಆಮೇಲೆ ನಮ್ಮ ಜೊತೆ ಹುಡುಗರು ಬಂದಿರ್ತಾರೆ, ತುಂಬ ಒಳ್ಳೆ ಹುಡುಗರುಗಳು. ಅವ್ರಿಗೆ ತೊಂದರೆ ಇರಲಿ ನೋವಿರಲಿ ಅಲ್ಲೇ ಮಲಗ್ತಾರೆ. ಅನೌನ್ಸ್ ಮಾಡಿದ ಟೈಮಲ್ಲಿ ಹೋಗಿ ಕಟ್ತಾರೆ. ಮಳೆ ಇರುತ್ತೆ, ತುಂಬ ತೊಂದರೆ ಇರುತ್ತೆ, ಅಲ್ಲಿ ಮುಳ್ಳು ಇರ್ತವೆ, ಕಾಲು ತುಣಿಸ್ಕೊಂತಾರೆ, ಏನೇನೋ ತುಂಬ ತೊಂದರೆಗಳು. ನಾವು ನೋಡಿರೋ ಮಟ್ಟಿಗೆ ನಾವು ಎಲ್ಲ ಥರದ್ದು ನೋಡಿದ್ದೀವಿ. ಈಗ ಈ ರೇಸ್ ಫೀಲ್ಡಿಗೆ ಬತ್ತು ಅಂದರೆ ಎಲ್ಲ ಒಂದು ಬೀದಿ, ಅಲ್ಲೇ ಮಲಗಲೇಬೇಕಾಗುತ್ತೆ. ನಾವು ಆ ಥರ ಇದರಲ್ಲಿ ಎಲ್ಲ ಥರದ್ದನ್ನು ನೋಡಿದ್ದೀವಿ. ಅದೇನೋ ಇದು ಅನ್ಸಲ್ಲ ರೇಸ್ದು. ಹೌದೌದು. ಇಲ್ಲ, ನಮಗೆ ಹೇಳಿದ್ನಲ್ಲ, ಈಗ ಚೇತನ್ ಡಾಕ್ಟ್ರು ಅಂತ ಹೇಳ್ತೀವಲ್ಲ, ಅವರೇ ಬಂದು ಮೊನ್ನೆ ಒಂದ್ಸಲ ಹೇಳ್ತಾಯಿದ್ರು, ಕೋಟಿಗಟ್ಟಲೆ ಇದ್ದ ತಕ್ಷಣ ಇದೆಲ್ಲ ಸಾಕೋದಕ್ಕೆ ಪ್ರೀತಿ ಬರೋಲ್ಲ ಸರ್. ಆ ಥರ ತುಂಬ ಜನ ಹೇಳಿದ್ದಾರೆ. ಬಟ್ ಮೊನ್ನೆ ಹೇಳಿದ್ದು ಇದು ಗ್ಯಾಪ್ ಇರೋದಕ್ಕೆ ಹೇಳ್ತಾಯಿದ್ರು. ಎಷ್ಟೆಷ್ಟೋ ಇದ್ದ ತಕ್ಷಣ ಎತ್ತು ಸಾಕೋದು, ಪ್ರಾಣಿಗಳು ಸಾಕೋದಕ್ಕಾಗಲ್ಲ ಸರ್. ಮನೇಲಿ ಒಂದು ನಾಯಿ ಮರಿ ಸಾಕೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಇವನ್ನೆಲ್ಲ ನೋಡ್ಕೊಳ್ಳೋದು ಮಾಡೋದು ಅಂದರೆ ತುಂಬ ಹುಡುಗಾಟದ ಮಾತಲ್ಲ ಅಂತಾರೆ. ನಮಗೆ ಯಾವತ್ತೂ ಆ ಥರ ಅನಿಸಿಲ್ಲ ಕಷ್ಟ ಅಂತ. ಈ ಕೆಲಸದವರು ಯಾರೋ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಕೆಲಸದವ್ರಿಲ್ಲ ಅಂದರೆ ನಮ್ಮ ಹುಡುಗರುಗಳಿರ್ತಾರೆ, ನಮಗೆ ಬೇಕಾದಂಥ ಹುಡುಗರು ಬರ್ತಾರೆ, ನೀಟಾಗಿ ನೋಡ್ಕೊತಾರೆ. ಬೆಳಗಾಗಿದ್ರೆ 1-2 ದಿವಸ 3 ದಿವಸಕ್ಕೆ ಒಂದು ಸಲ ಈಚೆ ಹಾಕಿಸ್ತಾರೆ, ಹಿಡ್ಕೊಂಡು ಓಡಾಡ್ತಾರೆ. ಸುಮ್ಮನೆ ಹಿಡ್ಕೊಂಡು ಓಡಾಡ್ತಾರೆ, ಅವ್ರಿಗೊಂದು ಪ್ರೀತಿ. ಬಟ್ ನಮ್ಮದು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಊರು,
ಅಲ್ಲಿದ್ದಿದ್ರೆ ಇನ್ನೂ ಜಾಸ್ತಿ ಇರೋದು. ನಾವೇ ಅಲ್ಲೆಲ್ಲ ಒಂದು ಸ್ವಲ್ಪ ಬೇಡ ದೃಷ್ಟಿ ಅದು ಇದು ಅನ್ನೋ ಲೆಕ್ಕದಲ್ಲಿ ತಂದು ಇಲ್ಲಿ ಇದು ಮಾಡಿದ್ದೀವಿ ಅಷ್ಟೇ. ಈಗ ಅಮ್ಮ ನಿಮಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ ಪಡ್ತೀರಾ? ಅದನ್ನು ಹೇಳೋಕ್ಕೆ ತೀರ್ದು ಸರ್, ಅದನ್ನೆಲ್ಲ ಹೇಳೋಕ್ಕೆ ಆಗಲ್ಲ. ಅದೇನು ಹೇಳ್ತಾರೆ ಅವ್ರ ಇದಕ್ಕೆ ಪಾದಕ್ಕೆ ಚಪ್ಪಲಿ ಮಾಡಿ ಹಾಕಿದ್ರೂ ವೇಸ್ಟು. ಅವರ ಇದಕ್ಕೆ ಅವರ ಸಪೋರ್ಟಿಂಗಿಗೆ ಅಷ್ಟೊಂದು ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಇವತ್ತಿಂದ ಅಂತ ಅಲ್ಲ, ಇವನು ಸಾಕಕ್ಕೆ ಮುಂಚೆನೂ ಹಂಗೆ ಇದ್ದಾರೆ, ಇವನು ಸಾಕಿದ ಮೇಲೂ ಅದೇ ಥರ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ಅವ್ರದ್ದು ಒಂದು ಆಶೀರ್ವಾದ ಇದ್ಬಿಟ್ರೆ ಬೇರೆ ಇನ್ನೇನು ಬೇಡ. ತಂದೆ ತಾಯಿ ಆಶೀರ್ವಾದ ಒಂದು ಇದ್ಬಿಟ್ರೆ ಬೇರೆ ಇನ್ನೇನು ಬೇಡ. ಅಷ್ಟೊಂದು ಒಳ್ಳೆತನದಲ್ಲಿ ನಮ್ಮ ಜೊತೆ ಇದಾಗಿದ್ದಾರೆ. ನಿಮ್ಗೆ ಯಾವತ್ತು ಹೇಳಿಲ್ಲ ಬೇಡ ಇದೆಲ್ಲ ಸುಮ್ಮನೆ ಯಾಕೆ ಅಂತ? ಇಲ್ಲ ಯಾವತ್ತು ಹಂಗೆ ಥರ ಹೇಳಿಲ್ಲ. ನಮ್ಮ ಹತ್ರ ಏನು ಹೇಳಕ್ಕೆ ಬರಲ್ಲ ಅವ್ರು ಆ ಥರ. ನಮ್ಮ ಇಷ್ಟ, ನಮ್ಮ ಪ್ರೀತಿ, ಅವ್ನಿಗೇನೋ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ ಮಾಡಲಿ. ಹೇಳಿದ್ನಲ್ಲ, ಅವರೇ ಬಂದು ನೈಟೆಲ್ಲ ಕೂತ್ಕೊಂಡು ನೋಡ್ತಾರೆ. ನೋಡಿದಾಗ ಬೇಜಾರಾಗಿದ್ದಾರೆ, ಗೆದ್ದಾಗ ಖುಷಿ ಪಟ್ಟಿದ್ದಾರೆ. ಆಮೇಲೆ ನಮ್ಮ ಹುಡುಗರುಗಳು ಕರ್ಕೊಂಡು ಹೋಗಿರ್ತೀವಿ, ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗಿರ್ತೀವಿ, ಇಲ್ಲ ಮಂಡ್ಯ ಸೈಡ್ ಹೋಗಿರ್ತೀವಿ, ಇಲ್ಲ ಮೈಸೂರಿಗೆ ಹೋಗಿರ್ತೀವಿ ರೇಸ್ಗೆ, ಇಲ್ಲ ಅಜ್ಜಂಪುರ ಸೈಡ್ ಹೋಗಿರ್ತೀವಿ. ಅಲ್ಲಿ ಹೋದಾಗ 3 ಗಂಟೆ ನೈಟಲ್ಲಿ ಫೋನ್ ಮಾಡ್ತಾರೆ ನಮ್ಮ ಹುಡುಗರಿಗೆ, ಏನಾಯ್ತಪ್ಪ ಸೋತ್ವಾ ಅಂತ ಅಂದಾಗ ಭಾಳ ಬೇಜಾರಾಯ್ತು. ಓ ಇಲ್ಲೂ ಸೋತ್ಬಿಟ್ರಾ ಅಂತ. ಗೆದ್ದರು ಅಂದಾಗ ತುಂಬ ಖುಷಿ ಆಗ್ತಾರೆ. ಹೌದು, ನಮ್ಮ ಹುಡುಗ ಇವನು ಜಾಸ್ತಿ ನಮ್ಮ ಜೊತೆ ಬರೋದು ಡ್ರೈವರು. ನಮ್ಮ ಎತ್ತನ್ನೆಲ್ಲ ಅವರೇ ಮ್ಯಾನೇಜ್ ಮಾಡೋದು. ಹಂಗಾಗಿ ಅವ್ರದ್ದು ಗಾಡಿ ಅವರೇ ಎತ್ತನ್ನ ಇಳಿಸೋದು ಮಾಡೋದು. ಒಂದೊಂದು ಟೈಮಲ್ಲಿ ಏನು ಮಾಡ್ತೀವಿ, 3 ಜೊತೆ ಹಾಯ್ಕೊಂಡು ಹೋಗ್ಬಿಡ್ತೀವಿ. ನಮಗೆ ಇಷ್ಟ ಆದ ಪ್ಲೇಸ್ಗೆ, ನಮಗೆ ಬೇಕು ಖುಷಿ ಆದಂಥ ಪ್ಲೇಸ್ಗೆ 2-3 ಜೊತೆ ಹಾಕಿ ಹೋಗ್ತೀವಿ. ಏನೋ ಒಂದು ಜೊತೆ ಫೇಲ್ ಆದವು ಅಂದರೆ ಹಾಕ್ಬಿಟ್ಟು ಕಳಿಸ್ತೀವಿ. ಇಬ್ಬರೇ ಬಂದಿರ್ತಾರೆ, ನೀಟಾಗಿ ಇಳಿಸಿ. ಒಂದು ಜೊತೆ ಎತ್ತಿಳಿಸ್ಬೇಕಂದ್ರೆ 4-5 ಜನ ಬೇಕು. ಬಟ್ ಇಬ್ಬರು ಇಳಿಸಿ ಎಲ್ಲ ಮಾಡಿರ್ತಾರೆ. ನಾಗೇಶ್ ಅಂತ ಇಲ್ಲೇ ನಮ್ಮ ಪಕ್ಕದ ಊರು, ಮುದುಗನೂರು ಅಂತ. ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ. ಅವ್ರಿಗೆ ಆ ಪ್ರೀತಿಗೆ ಅದೇನೋ ಗೊತ್ತಿಲ್ಲ, ಗಾಡಿ ಅವ್ರದ್ದು ಆದರೂ ಅದ್ರ ಮೇಲೆ ಮುಂದೊಂದು ಜಲ್ವೊಂದು ಫೋಟೋ ಹಾಕೊಂಡಿದ್ದಾರೆ. ಜಲ್ವ ಅಂದರೆ ತುಂಬ ಜನಕ್ಕೆ ಇಷ್ಟ. ಒಟ್ಟಿನಲ್ಲಿ ಎಲ್ಲರೂ ಕೇಳ್ತಾರೆ ನಮ್ಮ